ಭಾರತೀಯ ಸಾಂಸ್ಕೃತಿಕ ಸಂಪ್ರದಾಯದಲ್ಲಿ ಜಾತ್ರೆಗೆ ವಿಶೇಷ ಸ್ಥಾನಮಾನವಿದ್ದು, ಅದರಂತೆ ಸಾಗರ ಶ್ರೀ ಮಾರಿಕಾಂಬಾ ಜಾತ್ರೆ ರಾಜ್ಯದ ಅತಿದೊಡ್ಡ ಜಾತ್ರೆಯಾಗಿದ್ದು, ಇಂತಹ ದೊಡ್ಡ ಜಾತ್ರೆಗೆ ಸುವ್ಯವಸ್ಥೆಗಾಗಿ ಅಗತ್ಯ ಮೂಲಭೂತ ಸೌಲಭ್ಯಗಳ ಕಲ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ 25 ಕೋಟಿ ವಿಶೇಷ ಅನುದಾನವನ್ನು ನೀಡಬೇಕೆಂದು ಸಾಗರ ತಾಲೂಕಿನ ನಾಗರಿಕ ಹಿತರಕ್ಷಣಾ ಸಮಿತಿ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಡಿಸೆಂಬರ್ ಮುಗಿದ ನಂತರ ಫೆಬ್ರವರಿ 3ನೇ ತಾರೀಕು 2026ಕ್ಕೆ ಮಂಗಳವಾರ ದಿವಸ ಮಾರಿ ಜಾತ್ರೆ ಅಧಿಕೃತವಾಗಿ ಸಾಗರದಲ್ಲಿ ಪ್ರಾರಂಭ ಆಗ್ತಾ ಇದೆ. ನಮಗೆ ಗೊತ್ತಿದೆ, ಈ ರಾಜ್ಯದಲ್ಲಿ ಕೆಲವು ಪ್ರಮುಖ ಉತ್ಸವ ಮೆರವಣಿಗೆಗಳಿಗೆ ಪೂರ್ವಭಾವಿಯಾಗಿ ಸರ್ಕಾರ ಮೂಲಭೂತ ಸೌಲಭ್ಯವನ್ನ ಕೊಡುತ್ತೆ. ಉದಾಹರಣೆಗೆ 12 ವರ್ಷಕ್ಕೊಂದು ಸಮಯ ನಡೀತಕ್ಕಂಥ ಶ್ರವಣ ಬೆಳಗೊಳದಲ್ಲಿ ಸಾಗರ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಸಮಿತಿಯ ವಿಶೇಷ ಅನುದಾನ ನೀಡುವ ಮೊದಲ ಸಾಗರ ಪಟ್ಟಣದಿಂದ ಸುತ್ತಲೂ ಸಾಗರವನ್ನು ಸಂಪರ್ಕಿಸುವ 20 ಕಿಲೋಮೀಟರ್ ದೂರದವರೆಗೆ ಲೋಕೋಪಯೋಗಿ ಇಲಾಖೆ ರಸ್ತೆಗಳ ಮತ್ತು ಜಿಲ್ಲಾ ಪಂಚಾಯಿತಿ ರಸ್ತೆಗಳು, ಸಾಗರ ನಗರಸಭೆ 21 ವಾರ್ಡುಗಳ ಎಲ್ಲ ಪ್ರಮುಖ ಸಂಪರ್ಕ ರಸ್ತೆಗಳು, ನಗರ ಹೃದಯ ಭಾಗದಲ್ಲಿ ಜಾತ್ರೆ ನಡೆಯುವ ವಾರ್ಡುಗಳ ರಸ್ತೆ, ಚರಂಡಿ, ಶೌಚಾಲಯಗಳು, ಕುಡಿಯುವ ನೀರಿನ ಪೈಪ್ಗಳ ಜೋಡಣೆ, ಸ್ವಚ್ಛತೆಯ ಅಗತ್ಯ ಪರಿಕರಗಳು, ಚರಂಡಿ ಸ್ವಚ್ಛತೆಗೊಳಿಸುವ ಹೈಟೆಕ್ ಯಂತ್ರಗಳು ಸೇರಿದಂತೆ ಪರಿಪೂರ್ಣ ಸುವ್ಯವಸ್ಥೆ ಪರಿಕರಗಳು ಖರೀದಿಗೆ ಹಾಗೂ ಕಾಮಗಾರಿಕೆಗಳ ಕೈಗೊಳ್ಳುವ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಈ ಕುರಿತು ತುರ್ತು ಪೂರ್ವಭಾವಿಯಾಗಿ ನಗರಸಭೆ, ಲೋಕ ಉಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ಗಳಿಂದ ಅಗತ್ಯ ಸಮಗ್ರ ಯೋಜನಾ ವರದಿ ಸಮೇತ ಪ್ರಸ್ತಾವನೆ ಸಿದ್ಧಪಡಿಸಿ ಶಾಸಕ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಈ ವೇಳೆ ವಿಶೇಷ ಅನುದಾನವನ್ನು ಒದಗಿಸಲು ಒತ್ತಾಯಿಸುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ಸಾಗರ ತಾಲೂಕಿನ ನಾಗರಿಕ ಹಿತರಕ್ಷಣೆ ಸಮಿತಿ ಸಂಚಾಲಕ ಎಸ್.ವಿ. ಹಿತಕರ್ ಜೈನ್, ಹೋರಾಟಗಾರರಾದ ಸುಂದರ್ ಸಿಂಗ್, ದೇವೇಂದ್ರಪ್ಪ ಎಲ್ಕುಂಡ್ಲಿ, ರೂಪಾ ಜೈನ್, ಸಂತೋಷ್ ಶೇಟ್, ಶಿವಶಂಕರ್ ಮೊದಲಾದವರು ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.